ಹನುಮಂತ ಚಲವಾದಿಯವರ ಸಾರಥ್ಯದಲ್ಲಿ ಭೀಮಧ್ವನಿ ನ್ಯೂಸ್ 7. ಗದಗ ಜಿಲ್ಲೆ ರೋಣಪಟ್ಟಣದ ಅಲ್ಲಾಮಾ ಇಕ್ಬಾಲ್ ಕೋಚಿಂಗ್ ಸೆಂಟರ್ನಲ್ಲಿ 79ನೇ ಸ್ವತಂತ್ರೋತ್ಸವ ದಿನಾಚರಣೆ ಕಾರ್ಯಕ್ರಮ ಬಳಿಕ ಎನ್ಎ ಮುಲ್ಲಾ ಗುರುಗಳು ಮಾತನಾಡಿ, ನಾವು ಶಾಲೆ ಕಲಿಯುವಾಗ 1ನೇ ತರಗತಿಯಿಂದ 7ನೇ ತರಗತಿಯವರೆಗೂ ಒಂದೇ ಪಾಟಿ ಒಂದೇ ಬಳಪ ಬಳಸಿಕೊಂಡು ಶಾಲೆ ಕಲಿತಿದ್ದೇವೆ. ಆದರೆ ಈಗಿನ ಮಕ್ಕಳಿಗೆ ಸಾಕಷ್ಟು ಸೌಲಭ್ಯಗಳು ದೊರೆತಿದೆ. ಪ್ಯಾಂಟ್, ಶರ್ಟ್, ಬೂಟ್ ಹಾಗೂ ಉಚಿತವಾಗಿ ಪುಸ್ತಕಗಳನ್ನು ಸರ್ಕಾರ ನೀಡುತ್ತಿದೆ. ಜೊತೆಗೆ ಬಿಸಿಯೂಟ ಕೂಡ ನೀಡುತ್ತಿದ್ದು, ಮಕ್ಕಳು ಇಷ್ಟೆಲ್ಲಾ ಸೌಲಭ್ಯಗಳನ್ನು ಪಡೆದುಕೊಂಡರೂ ಶಿಕ್ಷಣದಿಂದ ದೂರ ಉಳಿಯುತ್ತಿದ್ದಾರೆ. ಜನ ನಮ್ಮ ಉದ್ಯೋಗಕ್ಕಾಗಿ ಅಲ್ಲ, ನಮ್ಮ ಬುದ್ಧಿಶಕ್ತಿಗಾಗಿ ವಿದ್ಯೆ ಪ್ರಮುಖವಾಗಿ ಬೇಕಾಗುತ್ತದೆ ಎಂದರು. ಬಳಿಕ ಹನುಮಂತ ಚಲವಾದಿ ಮಾತನಾಡಿ, ಈಗಾಗಲೇ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಎಲ್ಕೆಜಿ, ಯುಕೆಜಿ ಮಕ್ಕಳಿಗೆ 20 ರಿಂದ 30 ಸಾವಿರ ರೂಪಾಯಿ ಡೊನೇಷನ್ ತೆಗೆದುಕೊಳ್ಳುತ್ತಿದ್ದು, ಬಡ ಮಕ್ಕಳ ದೊಡ್ಡ ಶಾಲೆಯಲ್ಲಿ ಓದುವುದು ಕನಸಿನ ಮಾತಾಗಿದೆ. ಆದರೆ ಅಲ್ಲಾಮಾ ಇಕ್ಬಾಲ್ ಕೋಚಿಂಗ್ ಸೆಂಟರ್ನಲ್ಲಿ ಬಡ ಮಕ್ಕಳಿಗೆ ಕೇವಲ 7 ಸಾವಿರ ರೂಪಾಯಿಗಳಲ್ಲಿ ಉತ್ತಮವಾದ ಶಿಕ್ಷಣ ನೀಡುತ್ತಿದ್ದಾರೆ. ಜೊತೆಗೆ ಬಟ್ಟೆ, ಪುಸ್ತಕ ಉಚಿತವಾಗಿ ನೀಡುತ್ತಿದ್ದಾರೆ. ಬಡವರು ಮಕ್ಕಳು ಉನ್ನತ ಶಿಕ್ಷಣ ಪಡೆಯಲೆಂದೇ ಇಂತಹ ಕೋಚಿಂಗ್ ಸೆಂಟರ್ಗಳನ್ನು ತೆರೆದಿರುವ ಇರ್ಷಾದ್ ಮುಲ್ಲಾ ಸರ್ಗೆ ಪಾಲಕರು ಚಿರಋಣಿಯಾಗಿರಬೇಕು ಮತ್ತು ಇಂತಹ ಕೋಚಿಂಗ್ ಸೆಂಟರ್ಗಳಿಗೆ ಮಕ್ಕಳನ್ನು ಸೇರಿಸುವುದರಿಂದ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಡೊನೇಷನ್ ಕಡಿಮೆಗೊಳಿಸಬಹುದು. ಅಲ್ಲಾಮಾ ಇಕ್ಬಾಲ್ ಕೋಚಿಂಗ್ ಸೆಂಟರ್ನಲ್ಲಿ ಉತ್ತಮ ಕೊಠಡಿಗಳು ಹಾಗೂ ನುರಿತ ಶಿಕ್ಷಕರು ಒಳಗೊಂಡು ಶಿಕ್ಷಣ ನೀಡುತ್ತಿದ್ದಾರೆ. ಇಂತಹ ಕೋಚಿಂಗ್ ಸೆಂಟರ್ಗಳು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಬೆಳೆಯಲೆಂದು ಹಾರೈಸುತ್ತೇವೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಸಭೆಯ ಅಧ್ಯಕ್ಷರು ಎನ್ಎ ಮುಲ್ಲಾ, ಶಾಲೆಯ ಮುಖ್ಯಸ್ಥರು ಡಾಕ್ಟರ್ ಇರ್ಷಾದ್ ಅಹಮದ್ ಮುಲ್ಲಾ, ರುಬೀನಾ ಬಾನು, ಹನುಮಂತ ಚಲವಾದಿ, ತಸ್ಲಿಂ ಬೆಳ್ಳಟ್ಟಿ, ಎಸ್ಎಂ ಮುಲ್ಲಾ, ಕಾಸಿಂ ಬಿ ನದಾಫ್, ಶ್ರೀಮತಿ ರೋನದ್, ಎಐ ಶೇಖ್, ಎಂಎಂ ಮುಲ್ಲಾ ಹಾಗೂ ಆಯಿಷಾ ಕೋಲ್ಕಾರ್ ಮುಂತಾದವರು ಭಾಗವಹಿಸಿದ್ದರು.